ಚಿಗರಿ ಚಿಗರಿ ಚಿಕ್ಕಪ್ಪ ಚಿಗರಿ ಚಿಗರಿ ಚಿಕ್ಕಪ್ಪ ಚಿಗರಿ ಚಿಗರಿ ಚಿಕ್ಕಪ್ಪ ಆದ್ರೆ ಈಗ ಬದಲಾಗೈತಪ್ಪ. ಏನಾಗೈತ್ರಿ? ಪಾನಿಪುರಿ ಮುಕ್ಕಪ್ಪ ಪಿಜ್ಜಾ ಬಗರ್ ತಿನ್ನಪ್ಪ. ಖರೆ ಐತ್ರಿ. ಅವಾಗ ನಮ್ಮ ತಾಯಿನ ಎಷ್ಟು ಜಾಂಡ್ರ ನೋಡ್ರಿ. ಬಟ್ಟದಾಗ ಅವ್ರಿ ಕಾಳು, ಗುಗ್ರಿ ಕಾಳು, ಹೆಸರು ಕಾಳು, ಅಲಸಂದಿ ಕಾಳುಗಳನ್ನ ಬೇಯಿಸಿ ಮಕ್ಕಳಿಗೆ ಬಟ್ಟದಾಗ ಹಾಕಿ ಕೊಟ್ಟು ತಿನ್ನಿಸಿದ್ರ ನನ್ನ ಮಕ್ಕಳ ಸದೃಢವಾಗಿ ಸಶಕ್ತವಾಗಿ ಬೆಳಿಲಿ ಅಂತ ತಾಯಿನ ಅವಾಗಿನವ್ರು ಬೆಳೆಸಿದ್ರ. ಈಗಿನಂತ ತಾಯಿನ ಬೆಳೆಸಾಕತ್ತೇನೆ. ಪಾನಿಪುರಿ ಪಿಜ್ಜಾ ಬರ್ಗರ್ ತಿನ್ನಿಸಿ 100 ವರ್ಷ ಇದ್ದಂತ ಆಯುಷ್ 50ಕ್ಕೆ ಬಂದು ನಿಂತೈತ್ರಿ ನಮ್ಮದು. ಅಷ್ಟಲ್ಲ, ಮಗು ಅಷ್ಟಕ್ಕೆ ಗಪ್ಪಾಗ್ಲಿಲ್ಲ ಅಂದ್ರೆ ಮತ್ತೆ ಜೋರ್ ಧ್ವನಿ ತೆಗೆದು ಅಳಕತ್ತಿದ್ರ ಸ್ವಾದರ ಮಾವನ ತೋರಿಸಿ ಸ್ವಾದರ ಮಾವನ ಮೇಲೆ ಹಾಡನ್ನ ಕಟ್ಟಿಲ್ಲ ನಮ್ಮಮ್ಮ. ಹಾಡು ಹಾಡಿ ಊಟ ಮಾಡಿಸಿದ ಹೆಂಗ? ಕಾಗಿ ಕಾಗಿ ಕವ್ವ ಹಂಡೇದಂತ ಹಂಗಂತಾರ ಹೊಡೆದ್ ಹೇಳ್ಬಾರ್ದು. ಹಂಡೇದಂತ ಕುಂಡ್ ಎನಬಾರ್ದು, ಹಂಡೇದಂತ ಟಿಮ್ ಟಿಮ್ ಬಿಟ್ಕೊಂಡು ನೋಡ್ರಿ. ನಮ್ಮ ತಾಯಿದ್ರು ಎಷ್ಟು ಜಾಣ್ರ ಗುರುಗಳ. ಮನೆಗೆ ನಮ್ಮ ತಮ್ಮ ಬರಬಾರ್ದೆ, ಬರುವಾಗ ಹಂಗ ಬರಬಾರ್ದು. ಕೈಯಾಗ ಏನಾರ ನನ್ನ ಮಕ್ಕಳಿಗೆ ತಿನ್ನಾಕ ಹಿಡ್ಕೊಂಡು ಬರ್ಲಿ ಅಂತ ಜನಪದದೊಳಗ ಸಂದೇಶ ನೀಡಿಲ್ಲ. ಆದ್ರೆ ಇವತ್ತು ಎಲ್ಲಿಗೆ ಇಟ್ಟು ಪರಿಸ್ಥಿತಿ ಅಂದ್ರೆ ಹುಟ್ಟಿದಾಗಿಂದ ಸಾಯಿವರೆಗೂ ಕೂಡ ಸಿನಿಮಾ ಹಾಡಲ್ಲಿ ಬದುಕಾಕತ್ತೀವ್ರಿ ನಾವೆಲ್ಲರೂ. ಅವಾಗಿನ ತಾಯಂದ್ರು ಚೊಚ್ಚಲು ಗರ್ಭಿಣಿ ಇರುವಂತ ಹೆಣ್ಣು ಮಕ್ಕಳು ನಮ್ಮಮ್ಮರ ಅವಾಗ ನಾವು ಸಣ್ಣರಿದ್ದಾಗ ಮನೆಯಲ್ಲಿ ಯಾರಾದ್ರೂ ಗರ್ಭಿಣಿ ಇದ್ದಂತ ಹೆಣ್ಮಕ್ಳು ದೇವರ ಗುಡಿಗೆ ಹೋಗಿ ಸಿದ್ದೇಶ್ವರನ ಸೇವೆ ಮಾಡ್ತಿದ್ರಂತ. ಸೇವೆ ಮಾಡ್ತಿದ್ರು, ಹೆರಿಗೆ ಸುಲಭ ಆಗ್ಲಂತ ಸಾಕಷ್ಟು ಕೆಲಸಗಳನ್ನ ಮಾಡ್ತಿದ್ರಂತ ಅವಾಗಿನ ತಾಯಂದ್ರ. ಒಬ್ಬರಿಗೆ ಗೊತ್ತಾದ್ರೆ ಒಬ್ಬರಿಗೆ ಗೊತ್ತಾಗ್ಲಾರ್ದಾಗ ಮನ್ಯಾಗ ಹೆರಿಗೆ ಆಗ್ತಿದ್ವು ಅಂತ 5-6 ಮಕ್ಕಳಿಗೆ ಜನ್ಮ ನೀಡ್ತಿದ್ರಂತ ಅವಾಗಿನ ತಾಯಂದ್ರ. ಆದ್ರೆ ಈಗ ಎಲ್ಲಿಗೆ ಗೊತ್ತೈತೇನ್ರಿ? ಮನ್ಯಾಗ ಎಲ್ಲಿ ಮಟ್ಟಕ್ಕೆ ಹೋಗಿ ಅಂತಂದ್ರ ಕಂಗ್ರಾಚುಲೇಷನ್, ನೀವು ತಾಯಿ ಆಗ್ತಾ ಇದ್ದೀರಾ ಅನ್ನೋದಷ್ಟೇ ತಡ. ಮನ್ಯಾಗ ಇದ್ದಂತವ್ರು ಒಂದು ತುಂಬಿನ ಚೆರಿಗಿದ್ರೆ ಎತ್ತಿಸ್ಕೊಡಂಗಿಲ್ರಿ ಈಗಿನವ್ರು. ಮನೆ ಏನಾರ ಮಾಡಿ ಅಂತವ್ರು ಮಾಡಿಗೆ ಲಿಫ್ಟ್ ಹಾಕ್ಸುವಂತವ್ರು ಈಗಿನವ್ರು ಅದಾರ. ಅವಾಗ ತಾಯಂದ್ರೆ ಏನ್ ಮಾಡ್ತಿದ್ರು? ಅವಾಗಿನ ತಾಯಂದ್ರೆ ದೇವ್ರ ಹುಡುಗೋಗಿ ಸೇವಾ ಮಾಡಿ ದೇವ್ರ ಧ್ಯಾನ ಮಾಡ್ತಿದ್ರ. ಆದ್ರೆ ಈಗಿನವ್ರು ಯಾರು ಧ್ಯಾನ ಮಾಡ್ತಾರ? ಮೊಬೈಲ್ ಧ್ಯಾನ ಮಾಡಕತ್ತೇರಿ. ಇಂಥದ ಒಂದು ಗಟ್ಟಿ ನಾವು ಊರಾಗ ಆತ್ರಿ ಗುರುಗಳು. ಒಬ್ಬ ಹೆಣ್ಮಗಳು ಚೊಚ್ಚಲ್ ಗರ್ಭಿಣಿ ಇರ್ತಕ್ಕಂಥ ಹೆಣ್ಮಗಳು, ಈಗಿನ ಕಲಿತಂತ ಹೆಣ್ಮಗಳು ಕಿವ್ಯಾಗ ಇರ್ಫೋನ್ ಹಾಕೊಂಡು ಹೊಟ್ಟಿ ಬಿಟ್ಕೊಂಡು ವಾಕಿಂಗ್ ಅಡ್ಡಾಡಕತ್ತಿದ್ರು. ಹೊಟ್ಟಿಲಿ ಇದ್ದಂತ ಹೆಣ್ಮಗಳ ಊರಾಗ ಏನ್ ಮಾಡ್ತಿದ್ದಾಳೆ ಹೆಣ್ಮಗಳು? ವಾಕಿಂಗ್ ಅಡ್ಡಾಡಕತ್ತಾಳ, ಏನೋ ಗುಣಗುಸಕತ್ತಾಳ ಅಂತ ಹೋಗಿ ಕೇಳ್ತೀವಿ.